ಇಷ್ಟೊತ್ತಿಗೆ ನಂದು ಕುಬಸಾಗಬೇಕಿತ್ತು. ಬಾಣತನಕ್ಕಂತ ಎಲ್ಲರೂ ತವ್ರ ಮನೆಗೆ ಬಂದ್ರೆ ನಾನು ಪರ್ಮನೆಂಟಾಗಿ ಇಲ್ಲೇ ಇರೋಂಗಾಗೈತಿ. ಯಾಕೆ ಹಿಂಗಾಯ್ತು ಏನೋ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ನನ್ನ ಹಣೆ ಬರ ಸರಿ ಇಲ್ಲ ಏನಪ್ಪ. ಅಲ್ಲ ಸರಿ ಇದ್ದಿದ್ರೆ ಹಿಂಗೆ ಯಾಕೆ ಆಗ್ತಿತ್ತಲ್ಲ, ಹೌದಿಲ್ಲ? ಏನು ಮಾಡೋಕ್ಕಾಕತಿ, ಒಬ್ಬೊಬ್ಬರ ಹಣೆ ಬಾರ ಒಂದು ರೀತಿ. ಇಷ್ಟೊತ್ತಿಗೆ ನಂದು ಕುಬಸಾಗಬೇಕಿತ್ತು. ಕುಬಸಕ್ಕಂತೇಳಿ ಓಡಾಡಬೇಕಿತ್ತು. ಈಗ ಯಾವುದೂ ಇಲ್ಲ, ಎಂಥದ್ದು ಇಲ್ಲ. ಎಲ್ಲ ನನ್ನ ಹಣೆ ಬಾರ ಏನು ಮಾಡೋಕ್ಕಾಕತಿ. ಭಾಳ ಬೇಜಾರಾಗ್ತಾ ಐತೆ. ಆದರೂ ಈ ವಯಸ್ಸಿಗೆ ಒಂದು ತಾಯಿಗೆ ನೆಮ್ಮದಿಗೆ ಸಿಗಲಿಲ್ಲಲ್ಲ ನನ್ನಿಂದ, ಅದೇ ಬೇಜಾರು. ಆದರೆ ಏನು ಮಾಡೋಕ್ಕಾಕತಿ. ಹಂಗಂತೇಳಿ ಯಾಕೋ ಮನ್ಸಿಗೆ ಭಾಳ ಕಷ್ಟ ಆಗ್ತೈತಿ. ಈಗ ಅದನ್ನೇನಾರ ಅವನ ಮಂದ ಅಂದ್ರೆ ಮುಗಿದೋದ್ಕತಿ. ನಿಂಗೆ ಹೇಳಿದೆ ಕೇಳಲಿಲ್ಲ, ನೀ ಯಾಕೆ ಡೈವರ್ಸ್ ಕೊಟ್ಟು ಅಂತೇಳಿ ಮಾತಾಡ್ತಾಳೆ. ಹಂಗಂತೇಳಿ ಆಗೋದೆಲ್ಲ ಸಹಿಸ್ಕೊಂಡಿರೋಕ್ಕಾಕೈತೇನೆ. ಅಂಥ ಗಂಡನ ಜೊತೆ ಬಾಳೋದಕ್ಕಿಂತ ಇರಲಿ, ಸ್ವಲ್ಪ ದಿನ ಕಷ್ಟ ಆಕತಿ. ಆಮೇಲೆ ಇದೇ ರೂಢ ಹಾಕ್ಕೊಂತ ಹೋಗ್ತದೆ ಅಷ್ಟೇ. ಮತ್ತೇನು ಮಾಡೋಕ್ಕಾಗಲ್ಲ. ಮಕ್ಕಳಾಗಿಂದೆ ನನ್ನ ಮಗು ಹುಟ್ಟಿಂದ ನಾನು ಇಲ್ಲಿ ಇರೋದು ಬೇಡಪ್ಪ, ಸುಮ್ಮನೆ ಯಾಕತ್ತ, ಹೌದಿಲ್ಲ? ಅಲ್ಲೇ ಎಲ್ಲರೂ ಹುಬ್ಳ್ಯಾಗ ಒಂದು ರೂಮ್ ಮಾಡ್ಕೊಂಡು ಇದ್ದು ಜೀವನ ನಡೆಸಿದ್ರಾತು ದುಡ್ದು. ಸುಮತಿ, ಯಾಕೆ ಹೋಗ್ಬೇಕೆ ಕುಂತಿ? ಅಲ್ಲ ಇನ್ನೂ ತಯಾರಾಗಿಲ್ಲ ನೀನು? ದವಾಖಾನಿಗೆ ಹೋಗ್ಬೇಕಲ್ಲ ಇವತ್ತು? ಇಲ್ಲತ್ಗೆಮ್ಮ, ಇವತ್ತು ಯಾಕೋ ಒಂಚೂರು ಬೇಸರದಂಗೆ ಐತಿ. ನಾಳೆ ಹೋಗುನ್ ತಗೋರಿ, ಅದಕ್ಕೇನಿಲ್ಲ. ನಾಳೆಗೆ ಹೋಗ್ಬೋದು. ನಾಳೆಗೆ ಹೋಗ್ಬೋದಾ? ಹಂಗಾರೆ ಸರಿ, ನಾಳೆಗೆ ಹೋಗ್ಬೋದ ಸರಿ. ಮತ್ತೇನಾರು ಇವತ್ತು ಅಪಾಯಿಂಟ್ಮೆಂಟ್ ಏನೇನೋ ತೊಗೋತಿರಲ್ಲೇವ ನೀವು? ಅದೇನಾರು ಇತ್ತಂದ್ರೆ ಬಾಯ್ ಬಿಟ್ಟು ಹೇಳು. ಇವತ್ತು ನಾನು ಕೆಲಸ ದೌಡ್ ಮುಗಿಸ್ಕೊಂಡೇನಿ, ಹೋಗೇ ಬಿಡೋಣಂತ. ನಿಮ್ಮ ಅಣ್ಣ ಇದಕ್ಕೆ ಹೋಗ್ಯಾರ ಹೋಟ್ಲಿಗೆ. ಇವತ್ತು ನನಗೆ ಮಧ್ಯಾಹ್ನ ಮೇಲೆ ಬಂದ್ರೆ ಸಾಕಂತ ಹೇಳ್ಯಾರ. ನಾನು ಹೋಗ್ಬೇಕು ಮಧ್ಯಾಹ್ನ ಮೇಲೆ. ಅದಕ್ಕೆ ಅಲ್ಲ ಅದ್ಯಮ್ಮ, ನೀವು ಅಣ್ಣ ಇಬ್ಬರು ಸೇರಿನೇ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತಿದ್ದಿದ್ದು, ನೋಡಿದ್ರೆ ನಿಮ್ಮ ಮನೆಗೆ ಅದಿರಲ್ಲ. ಹೌದು, ನಾನು ಅವರು ಸೇರೆ ಮಾಡ್ಬೇಕಂತಿದ್ದಿದ್ದು. ಮತ್ತು ಮನೆಯಾಗಿಲ್ಲ, ನಾನು ಹೋಗ್ಬೇಕಂದೆ. ಮತ್ತು ಅಷ್ಟೊತ್ತಿಗೆ ನೀನು ಇಲ್ಲೇ ಬಂದೆಲ್ಲ, ಅದಕ್ಕೆ ಅವ್ರೇನಂದ್ರೆ ಬೇಡ ಈಗ ಹಂಗಾರ ಹೋಗೋದು ಸುಮ್ಮನೆ. ಮತ್ತು ಅವು ಒಬ್ಬಾಕಿಗೆ ತ್ರಾಸ ಆಕೈತಿ. ಸುಮತಿನೂ ಪ್ರೆಗ್ನೆಂಟ್ ಅದಾಳ, ಮನೆಯಾಗೂ ಕೆಲಸ ಸುಮಾರು ಇರ್ತೈತಿ. ನೀನು ಅಲ್ಲಿ ಬಂದು ಕುಂತಂದ್ರೆ ಈಗ ಆಮೇಲೆ ಹೋಟೆಲ್ದೇನೋ ದಂಧೆ ನಡೀತೈತಿ, ಆದ್ರೆ ಮನೆಯಾಗ ಯಾವುದು ಕೆಲಸ ಆಗಂಗಿಲ್ಲ. ಬೇಡ, ಈಗ ಒಂದು ಡೆಲಿವರಿ ಆಗಿ ಒಂದು 6 ತಿಂಗಳಾಗೋವರೆಗೂ ನಾನು ಒಂದು ಆಳು ಇಟ್ಕೋತೀನಿ, ನಡೀತೈತಿ. ಒಂದು ಕೈಲೇ ಒಂದು 8-10 ಸಾವಿರ ಪಗಾರ ಕೊಟ್ಟರು ಅಡ್ಡಿ ಇಲ್ಲ. ದಿನ 300 ರೂಪಾಯಿ ಹಂಗೆ, ತಿಂಗಳ ಒಂದು 9,000 ರೂಪಾಯಿ ಕೊಡೋದಾಕತಿ. ಅಡ್ಡಿ ಇಲ್ಲ, ಕೊಟ್ಟರು ಅಡ್ಡಿ ಇಲ್ಲ. ಆದ್ರೆ ನೀ ಮನೆಯಾಗಿರೋ ಅಂತ ಹೇಳ್ಯಾರ. ಇವತ್ತು ಒಂದೇ ದಿನ ಒಂಚೂರು ಹೋಟ್ಲಿಗೆ ಹೋಗಿ ಬರ್ತೇನೆ. ಓ ಹೌದನ ಅದಕ್ಕೆಮ್ಮ? ಆದರೂ ನನ್ನಿಂದ ನಿಮಗೆ ಬರೀ ತ್ರಾಸೆ. ನೀವು ನಾ ಇಲ್ಲ ಅಂದಿದ್ರೆ ಪಾಪ ನಿಮ್ಮ ಪಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊತಿದ್ರಿ. ಈಗ ನಾ ಇರೋದ್ರಿಂದ ಈಗ ಇಲ್ಲಿರಂಗಾಗಿತ್ತಲ್ಲ. ಏನು ಮಾತಾಡ್ತಿ ಆಮೇಲೆ ಮೊದಲು ಮನೆ ಹೆಣ್ಮಕ್ಳು ಮತ್ತು ಹೆರಿಗೆ ಅದಕ್ಕೆ ಇದಕ್ಕೆ ಏನು ಮನೆಗೆ ಬರ್ಲಾರ್ದಂಗೆ ಇರೋಕ್ಕಾಕೈತನ? ನೀ ಅದೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಏನು ಅದೆಲ್ಲ ಬರೋದು ಹೋಗೋದು ಇದ್ದಿದ್ದೆ ಬಿಡು, ಅದನ್ನೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ಹಂಗಾರೆ ಹೋಗಿ ಮಕ್ಕೋ, ಯಾಕೆ ಕುಂತಿ? ಒಂಥರ ನಡ ನೋವು ಬರಂಗಿಲ್ಲಮ್ಮ? ಇಲ್ಲ ನಡೀತೈತಿ. ಅದಕ್ಕೆಮ್ಮ, ಅದು ತೋಸಿ ಚುಮ್ಮರಿ ತಿನ್ಬೇಕನ್ಸಕತ್ತೈತಿ, ಒಟ್ಟು ಮಾಡ್ಕೊಂಬರ್ತೀರ? ಯಾಕೋ ಭಾಳ ತಿನ್ಬೇಕನ್ಸಕತ್ತೈತಿ. ಅಯ್ಯೋ ಮಾಡಿಕೊಡ್ತೇನಲ್ಲ, ಅದನ್ನು ಬಾಯ್ಬಿಟ್ಟು ಕೇಳ್ಬೇಕಿಲ್ಲ. ಇಷ್ಟೋತನ ಮನಸ್ಸು ಕೂತೇನ? ಹೆಂಗಿದ್ರು ಚಾ ಜೊತೆಗೆ ಏನಾರ ಮಾಡಂತಿರ್ತಾರ ಅತ್ತಿಯರ, ಚಲೋ ಆತ ಇದನ್ನ ಮಾಡಿಬಿಡ್ತೇನೆ, ಒಟ್ಟು ತಿಂತಾರ, ಹೌದಿಲ್ಲ? ಜಾಸ್ತಿ ಪಲ್ಯ ಆಗಲಿ, ಹಿಟ್ಟು ಜಾಸ್ತಿ ಹಾಕ್ರಿ, ಟಮಾಟಿ ಜಾಸ್ತಿ ಹಾಕ್ರಿ, ಹುಳಿ 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 ಬಾಯಾಗೆಲ್ಲ ತಿನ್ನಕ್ಕೆ ಬರ್ಬೇಕು ಆ ಥರ. ಆಯ್ತು ಮಾಡ್ಕೊಡ್ತೇನೆ ಬಿಡ, ಅದಕ್ಕೇನಾಗೋದೈತಿ. ಗಿರ್ಜಿ, ಶಾಂತಕ್ಕನ, ಶಾಂತಕ್ಕ ಬಾ ಒಳಗ. ಅದೇನ ಅದಾಳ ಇಲ್ಲ ಮನ್ಯಾಗ ಹಂಗಾರ ಅಂತೇಳಿ ಅಲ್ಲೇ ನಿಂತು ಒದರಿದೆ. ಶಾಂತವ ಬಾರ್ವಾ. ಸುಮತಿ ಆರಾಮದ್ಯಾ? ಹ್ಞೂ ಆರಾಮದಿನಕ್ಕವ. ನೀವು ಆರಾಮದಿರನ? ನಿಮ್ಮ ತಂಗಿ ಹೊಟ್ಟಿಲದಾರಂತಲ್ಲ, ಸುದ್ದಿ ಗೊತ್ತಾತ? ಹ್ಞೂನವ, ಹೊಟ್ಟಿಲಾಗ್ಯಾಳ. ಅದ ಮಾತಾಡ್ಸಕ್ಕೆ ಹೋಗ್ಬೇಕು. ಇದು ಬೇಕ್ರಿಯಾಗ ಒಂಚೂರು ಪಳಾರ್ ತೊಗೊಂಡೇನೆ, ಅದ ಕೊಟ್ಟು ಒಂಚೂರು ಮಾತಾಡ್ಸಿ ಬರೋಣ ಅಂತೇಳಿ. ಮನೆಗೆ ಬಂದು ಏನಾರು ಅಡುಗೆ ಮಾಡ್ಕೊಂಡು ಹೋಗೋಣ ಅಂತಂದೆ, ಆದ್ರೆ ಎಲ್ಲಿ ಈಗ ಟೈಮೇ ಇಲ್ಲ. ಅದಕ್ಕೆ ಅಕ್ಕಿನೂ ಒಂದ್ಸಲ ಊಟಕ್ಕೆ ಕರೆದಾಗ ಆಕಿಗೆ ಏನು ಇಷ್ಟನ ಮಾಡಿಕೊಟ್ರಾತ. ಇವತ್ತು ಹಂಗೆ ಮಾತಾಡಿಸಿ ಒಂದು ಪಳಾರ್ ಕೊಟ್ಟು ಬಂದ್ರಾತ ಅಂತ ಹೊಂಟಿದ್ದೆ. ಹೌದನಕ್ಕವ? ಮತ್ತಕ್ಕವ ಹೊರಗೋಗಿದ್ರನ? ಚುಡಿದಾರ ಹಾಕೊಂಡಿರಲ್ಲ ಇವತ್ತು ಭಾಳ ದಿನಕ್ಕೆ? ಅಯ್ಯೋ ದವಾಖಾನಿಗೆ ಹೋಗಿದ್ನವ, ಮಕ್ಕಳ ಸಲುವಾಗಿ ತೋರಿಸ್ಕೊಂಬ ಅಂತ ನಮ್ಮ ಅತ್ತಿ ಹೇಳಿದ್ರ, ಅದಕ್ಕೆ ಹೋಗಿ ತೋರಿಸ್ಕೊಂಡು ಬಂದೆ. ಏನಂದ್ರ ಡಾಕ್ಟ್ರು? ಏನಿಲ್ಲ ಅಂತದೆ ಸಮಸ್ಯೆ, ಗುಳಿಗೆ ಹಸದ್ ಕೊಡ್ತೇವೆ, ಯಾಕೆ ತಗೋರಿ ಅಂತ ಹೇಳ್ಯಾರ. ಹೌದನ? ಆಗ್ಲಿವಾ, ಈ ಒಂದು ಆಗೋದೊಂದು ಆಗಿಬಿಟ್ರೆ ಬರ ಚಿಂತೆ ಬಿಟ್ಬಿಡ್ತತ್ ನೋಡು. ಹ್ಞೂ ಅದಕ್ಕೆ ಹೋಗಿದ್ದೆ. ಅಂದಂಗೆ ಅತ್ತಿಯರು ಹೇಳಿದ್ರೆ ಇದು ಸುಮತಿನ ಊಟಕ್ಕೆ ನಾಳೆ ಬರಕ್ಕೆ ಹೇಳ್ಬೇಕಂತೆ. ಅಂದ್ರೆ ಊಟಕ್ಕೆ ನಾಳೆ ಬರ್ಬೇಕಂತ ನಮ್ಮ ಮನೆಗೆ. ನಿಂಗೇನು ಇಷ್ಟ ಈಗ ಹೇಳಿದೆ ಅಂದ್ರೆ ನಾಳೆ ಅದನ್ನ ಅಡುಗೆ ಮಾಡಿಬಿಡ್ತೀವಿ. ಅಯ್ಯೋ ಅಕ್ಕವ, ನಂಗೆ ಯಾವ ಊಟ ಪಟ ಬೇಡಕ್ಕವ, ಸುಳ್ಳ ಯಾಕದ ಎಲ್ಲ ಹಮ್ಕೊಂತೀರಿ, ಆರಾಮಾಗಿರ್ರಿ, ಬೇಡಕ್ಕವ. ಅಯ್ಯೋ ಅದು ಹಮ್ಕೊಳ್ಳೋದಲ್ಲದ. ಅಯ್ಯೋ ದೇವ್ರೆ, ನೀ ಅದೆಲ್ಲ ಏನು ತಲೆ ಇಟ್ಕೊಳಕ್ಕೆ ಹೋಗ್ಬೇಡ. ಪ್ರತಿ ಹೆಣ್ಮಕ್ಳು ಹೊಟ್ಟೆಲಿದ್ದವ್ರಿಗೆ ಹಳ್ಳಾಗ ಕರ್ಕರ್ದು ಮನೆಯಾಗೆಲ್ಲ ಊಟಕ್ಕೆ ಇದು ಮಾಡ್ತಾರೆ ಗೊತ್ತನ? ನಮ್ಮ ಕಡೆನೂ ಮಾಡ್ತಾರಪ್ಪ, ನಮ್ಮ ಕಡೆನೂ ಮಾಡಿರ್ತಾರ, ಅದಕ್ಕೆ ಕರೆದಿದ್ದೆ. ನಿಂಗೇನು ಇಷ್ಟ ಹೇಳ, ಸುಮ್ಮನೆ ನಾವು ಒಂದು ಏನಾರ ಮಾಡಿ ತಿನ್ನು ಅಂತ ಅನ್ನೋಕ್ಕಿಂತ ನಿಂಗೆ ಇಷ್ಟ ಆಗಿದ್ದನ್ನ ಮಾಡಿದ್ರೆ ಇನ್ನೂ ಒಂಚೂರು ಒಂದು ಹೆಚ್ಚಿಗೆ ತಿಂತೀಯಲ್ಲ, ಅದನ್ನ ಕೇಳಂದ್ರೆ. ಬಸ್ರಿ ಬೈಕಿ ಅಂತೇಳಿ ಕರೆದು ಉಣ್ಸಂಗಿಲ್ಲನ? ನಾನು ಹೋದ್ಸಲ ಗೌಡ್ರ ಲಕ್ಷ್ಮವ್ವರ ಸುಸ್ತಿಯರನ್ನ ಕರೆದಿದ್ನಿಲ್ಲ, ನೆನಪೈತಿಲ್ಲ ನಿಂಗೆ? ಹಾಂ ನೆನಪೈತಿ. ಹಂಗೆ ಕರೆದು ಉಣಿಸ್ತಾರ. ಆಯ್ತಕ್ಕವ. ಅಕ್ಕವ ನನಗೆ ಹಂಗಾರ ಇದು ಕುಸ್ಬಿ ಹುಗ್ಗಿ
ಕುಸುಬಿ ಅನ್ನ ತಿನ್ನಕ್ಕೆ ಭಾಳ ಇಷ್ಟ. ಅದು ಏನೋ ಒಂಥರ ಮನಸ್ಸು ತಿನ್ಬೇಕು ಅನಿಸ್ಬಿಟ್ಟೈತಿ. ಆಮೇಲೆ ಇದು ಕೊರದಿಟ್ಟಿನ ಜುಣಕ ಅಮ್ಮ ಮಾಡಿ ಕೊಟ್ಟಿರ್ತಿದ್ಲು ಅವಾಗೊಮ್ಮೆ ಇವಾಗೊಮ್ಮೆ. ಅವಾಗ ತಿಂದು ಭಾಳ ರುಚಿಯಾಗಿರ್ತಿತ್ತು. ನಿಮ್ಮ ಲಗ್ನದಾಗ ಅದು ಮಾಡಿದ್ದೀರಿ ನೋಡ್ರಿ, ಮಾಡಿ ಕೊಟ್ಟಿದ್ರೊಮ್ಮೆ. ಏನಪ್ಪ ಅದೇನೋ ಅಂತಾರಪ್ಪ, ಅದು ನನಗೂ ನೆನಪಿಲ್ಲ. ಕೊಟ್ಟು ಇದು ಮನಿ ಮಂತ್ಯಾನ ನೋಡಿ ಉಣ್ಣಾಕ ಬಂದು ಹೋಗ್ತಾರಲ್ಲ, ಅವಾಗ ಅವ್ರ ಮನ್ಯಾಗ ಅಡುಗೆ ಮಾಡಿಸಿದ್ರಲ್ಲ, ಅವತ್ತು ನಮಗೂ ಕರೆದಿದ್ರಲ್ಲ, ಅವತ್ತು ಉಂಡಿದ್ದೆ. ರುಚಿ ಎತ್ತಿತ್ತು ಅಂಥದ್ದು ಕೊರದಿಟ್ಟಿನ ಜುಣಕ. ಆಮ್ಯಾಗ ಕುಸುಬಿ ಹುಗ್ಗಿ, ಚಪಾತಿ, ರೊಟ್ಟಿ ಗಿಟ್ಟಿ ತಿನ್ನೋಕ್ಕಾಗಲ್ಲ, ಈ ಕಡ್ದು ಚಪಾತಿ ಮಾಡ್ರಿ ಒಂದು ಎರಡು ಅಷ್ಟೆ. ಅನ್ನ ಇದು ಸಾಸಿವೆ ಬುತ್ತಿ ಇಷ್ಟೇ ಆಯ್ತು ಬಿಡು. ಅಮ್ಮಾರಿಗೆ ಹೇಳ್ತೇನೆ, ನನಗೆ ಕುಸುಬಿಯನ್ನ ಮಾಡಕ್ಕೆ ಬರಲ್ಲ, ಅಮ್ಮಾರು ಚಲೋ ಮಾಡ್ತಾರೆ, ಅವ್ರಿಗೆ ಹೇಳ್ತೇನೆ. ಅವರೇ ಮಾಡೋದು ಮತ್ತೆ ಎಷ್ಟು ರುಚಿ ಮಾಡ್ತಾರೆ. ಹೌದನ? ನೋಡ, ನನಗೆ ಗೊತ್ತಿಲ್ಲ ಹಂಗಾರೆ, ನಾನು ಒಮ್ಮೆ ತಿಂದಿಲ್ಲ. ಚಲೋ ಆತಡಿ ನೀ ಹೇಳಿದ್ದಂಗಾರೆ. ನಾನು ನಾಳೆ ಅಂದರೆ ಅಮ್ಮಾರ ಕೈಯನ್ನು ತಿಂದಿಲ್ಲ, ನಮಗೆ ತಿಂದು ಗೊತ್ತೈತಿ. ಅಮ್ಮನ ಕೈಯನ್ನು ತಿಂದಿದ್ದಿಲ್ಲ. ನಾಳೆ ಅದೊಂದು ಆಕತ್ ತಿನ್ನೋದು. ಅನ್ನಂಗೆ ನಾನ್ ವೆಜ್ ಏನು ಮಾಡ್ಸೋದು ಬೇಡ? ಬೇಡ, ಚಿಕನ್ನು ಮಟನ್ನು ಏನು ಬೇಡ. ಯಾಕೆ ತಿಂದಿದ್ದು ಆರೋಗ್ಯದಂಗೆ ಆಗಂಗಿಲ್ಲ, ಏನಿಲ್ಲ, ತಿನ್ನಾಕ ವೈಕ್ ಅನಿಸ್ತೈತಿ. ಏನು ಬೇಡ, ಇದು ವೆಜ್ಜೇ ಮಾಡಿಸ್ರಿ. ಆಗ್ಲವ, ಹಂಗಾರೆ ನಾ ಬರಲೇ? ಗಿರ್ಜಿ, ಸಂಜೆ ಹೊತ್ತಿನಾಗ ಮನೆಗೆ ಬಂದ ಮುತ್ತೈದೆ ಮಗಳು, ಒಂಚೂರು ಏನಾರ ಮಾಡು. ಇದು ತಿನ್ನಾಕ ಹೆಂಗಿದ್ರಿ ಏನಾರ ಮಾಡು. ಹಾಗೆ ಅರ್ಶಿನ ಕುಂಕುಮ ಕೊಡು, ಚಾ ಕೊಡು. ಹಾಂ ಮರ್ತಾ ಬಿಟ್ನಿ. ಶಾಂತಕ್ಕೆ ಏನು ಅನ್ಕೋಬೇಡ. ಇದು ಚುಮ್ಮಾರಿ ಮಾಡ್ತಾನೆ ಕುಂದ್ರ ಶಾಂತಕ. ಅಯ್ಯೋ ಗಿರ್ಜಿ, ಅರ್ಶಿನ ಕುಂಕುಮ ಬೇಕಾದ್ರೆ ಕೊಡು, ಚಾ ಚುಮ್ಮಾರಿ ಅನ್ನಕ್ಕೆ ಹೋಗ್ಬೇಡ. ದವಾಖಾನಿಂದ ಬರುತ್ತೆ. ಈಗ ಮಧ್ಯಾಹ್ನ ಸರಿತ್ನಂಗೆ ಊಟ ಆಗಿದ್ದಿಲ್ಲ, ಚಪಾತಿ ಆಟ ಓದಿದ್ನೆ. ಆದರೂ ಹೊರಗೆ ತಿನ್ನಂದ್ರೆ ಅತ್ತಿಯಾರ, ನಂಗೆ ಹೊರಗಿನ ಸೇರಂಗಲ್ಲ ಅಂತೇಳಿ ಇಟ್ಕೊಂಡಿದ್ನೆ ಟಿಪ್ಯಾಗ. ನಾ ಚಪಾತಿ ಆಟ ತಿಂದಿದ್ನಿ, ಹಂಗಾಗಿ ಹೊಟ್ಟಸ್ತಿತ್ತು ಅಂತೇಳಿ ಮತ್ತೆ ಇವ್ರು ಬರೋದಾರ್ಯಾಗ ನಾನು ಚಾಯ್ಗೆ ಕುಡ್ದು ಬಜ್ಜಿ ತಿಂದ ಬಂದಿದ್ವಿ. ಅದಕ್ಕೆ ಅರ್ಶಿನ ಕುಂಕುಮ ಕೊಡು, ಚಾ ಚುಮ್ಮಾರಿ ಬಜ್ಜಿ ಏನು ಬೇಡ. ಹೌದನು ಶಾಂತಕ? ಸರಿ, ಹಂಗಾರೆ ತಡಿ ತಂದೆ. ಡಾಕ್ಟ್ರ್ ಮೇಡಮ್ ಅಂತಾಳ, ಮೈ ಇಳಿಸ್ಬೇಕ್ರಿ ನೀವು ಅಂದ್ರೆ ದೌಡ ಮಕ್ಳಕ್ಕವು ಮೈ ಆಪರಿ ಇದ್ರೆ ನಡೆಯಂಗಿಲ್ಲ ಅಂತಾರೆ. ಮತ್ತು ನಮ್ಮ ತಂಗಿನ ನಾನಷ್ಟು ದಪ್ಪದಾಳ, ಆಗ್ಬೇಕನ್ನೋದಿದ್ರೆ ಹಂಗಾದ್ರೆ ಬಿಡವ ಮೈ ಪೈ ಅಂತಂದ್ರೆ ಸುಳ್ಳು. ಅವ್ರು ಡಾಕ್ಟ್ರ್ ಮೈ ಇಳಿಸ್ರಂತ ಎಲ್ಲಿಂದ ಇಳ್ಸಕ್ಕೆ ಹೋಗೋಣ ಮಕ್ಕಳು ಕೆಲಸದಾಗ. ಏನು ನಾವೇನು ಕುಂತು ಉಣ್ತೇವೆ ಅನ್ನಂಗಿಲ್ಲ, ಏನಿಲ್ಲ, ಏನು ಪುರ್ಸತ್ತಿಲ್ದಂಗೆ ಕೆಲಸ ಮಾಡ್ತೇವೆ ಒಂದ್ರತಿ. ನಮ್ಮ ಶರೀರ ಗುಣ ಅದು ಎಷ್ಟು ಬ್ಯಾಡ ಅಂದ್ರೂ ಹಂಗೆ ಮೈ ಬರ್ತಾನೆ ಇರ್ತವ. ಏನು ಮಾಡ್ಬೇಕು ಹೇಳು? ಹೌದು ಬಿಡಾಕವ, ಒಬ್ರು ದಪ್ಪ ಇರ್ತಾರ, ಒಬ್ರು ತೆಳಗಿರ್ತಾರೆ, ಏನು ಮಾಡೋಕ್ಕಾಕೈತಿ? ಹೌದಿಲ್ಲ? ದಪ್ಪಿದ್ದವ್ರಿಗೆ ಎಸ್ ಮಂದಿಗೆ ಆಗೈತೆ ಮಕ್ಕಳು, ಏನು ಆಗೋದೇ ಇಲ್ಲ ಅನ್ನಂಗಿಲ್ಲ, ಏನಿಲ್ಲಪ್ಪ. ಈ ಡಾಕ್ಟರ್ ಮಂದಿ ಹೇಳೋದು ಮೈ ಇಳಿಸ್ರಿ ಅಂತೇಳಿ. ಮೈ ಇಳಿಬೇಕಲ್ಲ ಅವು. ಆಮೇಲೆ ಈ ಮಕ್ಕಳು ಸರಿಯಾಗಿ ದವಾಖಾನೆ ತೋರ್ಸಕ್ಕೆ ನಿಂತಿರ್ತಾರಲ್ಲ, ಆ ಗುಳಿಗೆ ಔಷಧ ತೊಗೊಂಡು ಅರ್ಧ ಮೈ ಬಂದ್ಬಿಡ್ತೈತಿ. ಅಂದಾರ ಒಂದು 2 ತಿಂಗಳ ಗುಳಿಗೆ ಕೊಟ್ಟಾರ, ಮುಗಿಸ್ಕೊಂಡು ಬರ್ರಿ, ನಾ ಮತ್ತೆ ಇದ್ರದ್ದು ಹೇಳ್ತೇನೆ ಔಷಧ ಅಂದಾರ. ಅಕ್ಕ ಅಂತ ಹೇಳ್ಯಾರ, ಏನು ತೊಂದರೆ ಇಲ್ಲ ಅಂತ. ಆರಾಮ್ ಆಗಲಿ. ನಿಮ್ಮ ತಂಗಿದ ಒಂದ್ಸಲ ಗುಳಿಗೆ ತೊಗೊಂಡು ಹಿಂಗಾಗಿತ್ತು ಅಂದಿದ್ರಿ, ಏನಾಗತ್ತ ಅನ್ಕೊಂಡಿದ್ವಿ ಬಿಡು ನಾವು. ವಾಪಸ್ ಮತ್ತೆ ನಿಂತೈತಲ್ಲ ನೋಡು. ಹಂಗ ನೋಡು, ದೇವರ ಆಶೀರ್ವಾದ ಮಾಡಿದ್ರೆ ಮೇಗ ಆಗಿಬಿಡ್ತಾವ. ಅಲ್ಲ, ಈಗ ಹಂಗಾರೆ ಕುಬ್ಸದ್ದು ಎಂದಿಟ್ಟಿರಮ್ಮ ಕಿಸುಮತಿದ? ಹೌದವ, ಮಾಡ್ಬೇಕು. ಕುಬ್ಸಕ್ಕೆ ನಾವು ಏನು ಮಾಡೋಣ ಬಿಡೋಣ, ಮಂದಿ ಕರಿಯೋನು, ಏನು ಮಾಡೋಣ ಅನ್ನೋದೇ ಗೊತ್ತಾಗ್ವಲ್ತವ ನನಗೆ. 4 ಮಂದಿ ಕರೆದು ಏನಾರ ಮಾಡಿಯಾ? ಅವು ಏನು ಮಾಡ್ತಾವೆ? ಸುಮ್ಮನೆ ಇರೋದಿಲ್ಲ. ನೋಡಕ್ಕೆ ಬಂದವರು, ಕೇಳಕ್ಕೆ ಬಂದವರು, ಎಲ್ಲಿ ಹೋದ್ರೆ ಹಳ್ಯಾರು ಬಂದಿಲ್ಲನೋ ಒಬೇಕಿನ ಕುಂದಿರ್ಸಿರಲ್ಲ, ಹಂಗೆ ಹಿಂಗೆ ಅದಾತು ಇದಾತು ಅಂತೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕ್ಕೆ ನಿಂದಿರ್ತಾರೆ. ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ತು ಯಾರಿಗೆ ಅಂತ ಹೇಳೋಣ. ಅದಕ್ಕೆ ಕುಬ್ಸ ಮಾಡಲೇ ಬಿಡಲಿ ಅನ್ನೋದೇ ಯೋಚನೆ ಒಳಗೆ ಸುಮ್ಮನೆ ಅದೇನವ. ನೋಡೋಣ, ಒಂದು 5 ಮಂದಿ ಕರೆದು, ಮತ್ತು ಚೊಚ್ಚಲ್ ಬಸರದಾಳ, ಒಂದು 5 ಮಂದಿ ಕರೆದಿಲ್ಲ ಆರತಿ ಮಾಡ್ತೀನಿ, ಯಾರನ್ನೂ ಕರೆಯಲ್ಲ. ಮಂದಿ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೊತಿರ್ಬಿಡ್ರಮ್ಮ. ಮಂದಿ ಹೆಂಗಿದ್ರು ಏನಾರ ಮಾತಾಡ್ತಾರೆ. ನಮ್ಮ ಹಣೆ ಬಾರ ನಮಗೆ ಗೊತ್ತು. ಅಲ್ಲಿಯೇ ಗಂಡನ ಮನ್ಯಾಗ ಖುಷಿ ಸಂತೋಷ ಇದ್ರೆ ಯಾವ ಹೆಣ್ಮಕ್ಳು ಬಿಟ್ಟಿರ್ತಾರೆ ಹೇಳ್ರಿ? ಯಾರಿಗೇನು ಗಂಡನ ಬಿಟ್ಟಿರ್ಬೇಕಂತ ಆಸೆ ಇರ್ತೈತೇನ? ಸಮಯ ಸಂದರ್ಭ ಗಂಡ ಹೆಂಗಿರ್ತಾನೆ ಅನ್ನೋದ್ರ ಮ್ಯಾಗ ಇರ್ತೈತೆ ಅದು. ನೀವು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರೇನಂತಾರೆ ಇವ್ರೇನಂತಾರೆ ಅಂತೇಳಿ ಎಷ್ಟೋ ಹೆಣ್ಮಕ್ಳು ಸಾಯಿತನೂ ಗಂಡನ ಮನ್ಯಾಗ ನಳ್ಳಿದ್ದ ಬಂತು. ಅವಕ್ಕೆ ಜೀವ ಅದೇನೋ ತೆತ್ತು ಬಿಡ್ತಾವೆ. ಒಂದು ಅತಿ ಮುದುಕಿ ಆದರೂ ಅವಕ್ಕೆ ನೆಮ್ಮದಿಯನ್ನು ಸಿಕ್ಕಿರಂಗಿಲ್ಲ. ಏನು ಮಾಡ್ಬೇಕು ಹೇಳ್ರಿ? ಭೂಮಿ ಮ್ಯಾಗ ಹುಟ್ಟೆ ಅಂದಮೇಲೆ ನಮ್ಮ ಜೀವನ ಸುಖವಾಗಿ ಬಾಳ್ಬೇಕಾದ್ದು ನಮ್ಮ ಕರ್ತವ್ಯ ಇರ್ತದೆ. ಯಾರ್ದೋಗೋಸ್ಕರ ಯಾರ್ದೋ ಕೈಯಾಗ ಸಿಕ್ಕೊಂಡು ನಮ್ಮ ಜೀವನ ನರಕ ಮಾಡ್ಕೊಳಕ್ಕೆ ಹೆಂಗದ? ಹೌದಿಲ್ರಿ? ಭೂಮಿ ಮ್ಯಾಗ ಪ್ರತಿಯೊಬ್ಬರಿಗೂ ಖುಷಿಯಾಗಿ ಬದುಕು ಅಧಿಕಾರ ಇರ್ತೈತೆಮ್ಮ. ಇವ್ರ ಸಲುವಾಗಿ ನಾವು ನಮ್ಮ ಖುಷಿ ಹಾಳು ಮಾಡ್ಕೊಳ್ಳೋದಂದ್ರೆ ಅಲ್ಲ. ಹಂಗಂತೇಳಿ ಎಲ್ಲದಕ್ಕೂ ಈ ಥರನ ಮಾಡ್ಕೊಂಡು ಕುಂದ್ರದೇ ಉತ್ತಮ ಅಂತ ನಾ ಹೇಳಂಗಿಲ್ಲ. ಅದು ಏನು ಮಾಡ್ಬೇಕು ಹೇಳ್ರಿ? ಕೆಲವೊಂದು ಟೈಮ್ ಹಂಗೆ ಆಗ್ಬಿಡ್ತಾವೆ. ಹಣೆ ಬರ್ದಾಗಿದ್ದು ಯಾರು ತಪ್ಸಕತ್ತೈತ್ರಿ? ಹೌದಿಲ್ಲ? ತೀರ ಸರಿನೂ ಹೋಗೋದಿಲ್ಲ. ಅವ್ರಿಗೆ ನಾವು ಬೇಡಾಗೆ ಬಿಟ್ಟೇವಿ. ನಮ್ಮ ಮೇಲೆ ಅವ್ರಿಗೇನು ಪ್ರೀತಿನೇ ಇಲ್ಲ, ಮರ್ಯಾದಿಲ್ಲ, ಬೆಲೆ ಇಲ್ಲ ಅಂದಮೇಲೆ ಅಂಥ ಜಗದಾಗ ಇದ್ದಾರೆ ಏನು ಮಾಡೋದೈತಮ್ಮ? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಕೈತಿ? ಈಗ ಯಾರು ಏನಂತಾರೆ ಆಕೆಗೆ? ನಮ್ಮ ಗಿರ್ಜಿ ಅಂತ ನಮ್ಗೆ ಗೊತ್ತ, ಆಕೆ ಹಂಗೆ ಅನ್ನೋಕೆ ಮನುಷ್ಯಾಳಲ್ಲ. ಅಣ್ಣನೂ ಜೀವದಾನ, ನೀವು ಅದೇರಿ. ಈಗೇನು ಅದೇನವ? ಎಷ್ಟು ದಿನ ಇರ್ತೀನಿ? ಈಕೆ ಭಾಳದಷ್ಟು ದಿನ ನಾ ಬಾಳ್ತೀನಿ ನಾನು ಹೇಳಿ ನಾ ನೋಡೋಣ. ಈಕೆ ಭಾಳದಷ್ಟು ದಿನ ನಾ ಬಾಳ್ತೇನೆ. ಇನ್ನೊಂದು 10 ವರ್ಷ, ಭಾಳ ಅಂದ್ರೆ 5 ವರ್ಷ, 5-10 ವರ್ಷ ಇದ್ದೇನೆ ನಾ ಆದಿತ್ಯನ. ಮುಂದಿನ ಜೀವನ ಹೇಳು ಹೆಂಗೆ ಇರ್ತೈತೆ? ಮಕ್ಕಳು ಮರಿ ಹಾಕವು. ಯಾಕೆ ಸುಮ್ಮನೆ ಅದೆಲ್ಲ ಮಾತಾಡೋದು? ಹೌದಿಲ್ಲ? ಏನೂ ಆಗಲ್ಲ, ವಿಚಾರ ಮಾಡಬೇಡ್ರಿ. ಶಾಂತಕ್ಕ ಬಾರ, ಕುಂಕುಮ ಹಚ್ಕೊಬ. ಆತ ಅವ್ರು ಹೇಳಿದ್ದಾರ ನಿಂಗೆ ಸಮಾಧಾನ ಆತ? ಎಲ್ಲರ ಮುಂದೆ ಒಂದು ಹುರುಪು ಹೇಳ್ಕೊಂಡು ಹತ್ತು ಬಿಡು. ಅಯ್ಯ
ಅವ್ರಿಗೆ ಇದ್ದಷ್ಟು ತಿಳುವಳಿಕೆ ಇಲ್ಲಲ್ವ, ಅವ್ರು ಹೇಳತ್ತಾರಿಲ್ಲ ಮರ್ಯಾದೆ ಇಲ್ಲ ಅಂದ್ರೆ ಇದ್ದರ ಏನು ಮಾಡೋದೈತಿ, ಎಷ್ಟಂತ ಸಹಿಸ್ಕೊಳಕತ್ತಿ ಅಂತೇಳಿ. ಸುಮ್ಮನಿರವ ನೀನು. ಜೀವತೆ ಜೀರಿಗೆ ಹರಿದ್ರೆ ಅವರೇ ನನ್ನ ಮೇಲೆ ಪ್ರೀತಿ ತೋರಿಸೋದು ಅಷ್ಟ್ರಾಗೆ ಇತ್ತು. ದುಡ್ದು ಅವ್ರ ಸಾಲ ಅರಿಯದೇ ಹಾಕಿತ್ತು ನಾನು ಮಾಡ್ಲಾರ ತಪ್ಪಿಗೆ. ಈಗ ಸುಮ್ಮನೆ ಈಗ ಆಲೆ ಬೇಕಾದಷ್ಟು ರೊಕ್ಕ ಕಳ್ಕೊಂಡೇವಿ, ಇನ್ನೂ ಅದನ್ನೇ ಮಾಡಕ್ಕೆ ತಯಾರಿಲ್ಲ ನಾನು. ಬರ್ತೀನಮ್ಮ. ಹ್ಞೂನವ. ಹ್ಞೂ ಹೋಯ್ ಬಾ ತಡಿ ನಿಂಗೆ ಚುಮ್ಮರಿ ಮಾಡ್ಕೊಂಬರ್ತೀನಿ.